ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ನನ್ನ ಕೊನೆಯದಾಗಿ ನಾನು ಹೇಳೋದು, ನಾನು ಹೇಗೆ ಇದು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಬರುತ್ತೆ ಅಂತ ಹೇಳಿದ್ದೀನಿ. ನಾನು ಹೇಗೆ ಇಲಾಖೆಗೆ ಬರುತ್ತೆ ಅಂತ ಹೇಳಿದ್ದೀನಿ. ಈ ವಾಲ್ಮೀಕಿ ಜನಾಂಗದ ಶಾಪ ನಿಮಗೆ ತಟ್ಟಬಾರ್ದು ಅಂತ ಹೇಳಿದ್ರೆ, ವಾಲ್ಮೀಕಿಯ ಶಾಪ, ಯಾಕಂದರೆ ಹೆಸರಿಟ್ಬಿಟ್ಟಿದ್ದೀರ ವಾಲ್ಮೀಕಿ, ತಪ್ಪ ಆಗಬಾರ್ದು ಅಂದರೆ ಈ 187 ಕೋಟಿ ಹಣವನ್ನು ಸರ್ಕಾರ ಕೂಡಲೇ ಬಿಡುಗಡೆ ಮಾಡಬೇಕು. ಕೂಡಲೇ ಬಿಡುಗಡೆ ಮಾಡಬೇಕು. ಓದಂತ ಯಾರು ಪಟ್ಟಿದೆ ಅವ್ರಿಗೆ ಬಿಡುಗಡೆ ಮಾಡಬೇಕು. ಈ ಅಕ್ರಮ ಏನಿದೆ CBI ತನಿಖೆ ಆಗಬೇಕು. CBI ತನಿಖೆ ಪೂರ್ತಿ SIT ಆಗ್ತಾ ಇದೆ, ಜೊತೆ ವಸೂಲು ಮಾಡಬೇಕು, ಬಿಡುಗಡೆ ಮಾಡಬೇಕು. CBI 3 ತನಿಖೆಗಳು ಬೇಕಾ ಅವಶ್ಯಕತೆ ಇರಲ್ಲ, ಆಗಬೇಕು. ಇದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬರೋದ್ರಿಂದ ಮುಖ್ಯಮಂತ್ರಿಗಳು ನೈತಿಕ ಹೊಣೆಯನ್ನು ಹೊರಬೇಕಾಗ್ತದೆ. ಬಿಟ್ಬಿಡಿ ಈ ಪುಸ್ತಕ ಗಿಸ್ತಕ ಎಲ್ಲ, ನಾನು ಕಾನೂನೆಲ್ಲ ಒಂದು ಸಲ ಸೈಡ್ಗೆ ಇಟ್ಬಿಡ್ತೀನಿ. ಕಾನೂನೆಲ್ಲ ಒಂದು ಸೈಡ್ಗೆ ಇಟ್ಬಿಡೋಣ, ಬೇಡ. ಕಾನೂನು ಪ್ರಕಾರ ನಿಮಗೆ ಕಾನೂನು ಪ್ರಕಾರ ಬರ್ತದೆ, ಅಪರಾಧಿ ಈ ಸರ್ಕಾರನೇ. ಆದರೆ ಕಾನೂನು ಬಿಟ್ಬಿಡಿ. ಒಬ್ಬ ನೈತಿಕ ಹೊಣೆಯನ್ನು ಹೊತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ನೈತಿಕ ಹೊಣೆ, ಕಾನೂನು ಬಿಟ್ಬಿಡಿ. ಒಬ್ಬ ನೈತಿಕ ಒಂದು ಅಧಿಕಾರ, ನಾನಿದ್ದಾಗ, ನಾನು ಮುಖ್ಯಮಂತ್ರಿ ಆಗಿದ್ದಾಗ, ನಾನು ಫೈನಾನ್ಸ್ ಮಿನಿಸ್ಟರ್ 187 ಕೋಟಿ ದಲಿತರ ಹಣ ಈ ಥರ ಹೋಗಿದೆ ಅಂತ ಹೇಳಿದ್ರೆ ನನಗೆ ಅವಮಾನ. ಇದು ಒಂದು ಅಮಾಯಕ ಪ್ರಾಣನೂ ಕೂಡ ದಲಿತ ಪ್ರಾಣ ಆಗಿದೆ. ನಾನು ಮುಖ್ಯಮಂತ್ರಿಗಳು ಇದರ ನೇರವಾಗಿ ಅವರು ಮಾನಸಿಕವಾಗಿ ನೈತಿಕವಾಗಿ ಇಲ್ಲ ಇದಾಗಿದೆ ಅನ್ನೋದು ಪ್ರೂವ್ ಆಗಿದೆ. ನಾನು ಯಾರ್ಯಾರು ಏನೇನಿದ್ದಾರೆ ಅಂತ ಎಲ್ಲ ಹೇಳಿದ್ರು. ಅದಕ್ಕೆ ಮುಖ್ಯಮಂತ್ರಿಗಳು ಜವಾಬ್ದಾರಿ ನೈತಿಕ ರಾಜೀನಾಮೆ ನಮಗೆ ಅರ್ಪಿಸ್ತಾ ಸಾಕಷ್ಟು ಮಾಹಿತಿ ಆ ಕಥೆ ಆದ್ರೆ ಅವ್ರು ಏನು ತಾವು ಕೊನೆ ಮಾಡಿದ್ರು, ಕನ್ಕ್ಲೂಷನ್ ಮಾಡಿದ್ರು, ಅದು ರಾಜಕೀಯ ದುರುದ್ದೇಶದ ಮಾತೇ ಹೊರತು ಯಾವುದೇ ರೀತಿಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಧು ಅಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಮಾನ್ಯ ಅಧ್ಯಕ್ಷರೇ, ಮಾನ್ಯ ವಿರೋಧ ಪಕ್ಷದ ನಾಯಕರ ಮಾತು ಕೇಳಿದ್ವಿ. ನೀವು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ, ಅಲ್ಲಿ ಆಮೇಲೆ ಮಾತಾಡೋದು. ಕೂತ್ಕೊಳ್ಳಿ. ನಾಗೇಂದ್ರ ಮಿನಿಸ್ಟರ್ ಗಂಭೀರವಾಗಿ ಕೇಳಿದ್ವಿ. ಅವ್ರ ಮಾತನ್ನು ನೋಡಿದ್ರೆ ಎಲ್ಲ ಅವರು ಗೃಹ ಮಂತ್ರಿ ಆಗಿದ್ದವರು, ಅರ್ಗ ಜ್ಞಾನೇಂದ್ರ ಗೃಹ ಮಂತ್ರಿ ಆಗಿದ್ದವರು, ಗೃಹ ಮಂತ್ರಿಗಳಾಗಿ ಪೊಲೀಸ್ ಇಲಾಖೆಯನ್ನು ನಡೆಸಿರೋರು. ನಮ್ಮ ಪೊಲೀಸ್ ಇಲಾಖೆ SITನೇ ಸರಿ ಇಲ್ಲ ಅಂತ ಹೇಳಿ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ವಾದ ಮಾಡ್ತಾ ಅದನ್ನ ಬೆಂಬಲಿಸುವಂತ ರಾಜಕೀಯ ಅದರ ನೈತಿಕತೆ ಎಷ್ಟು ಮಟ್ಟಿಗಿದೆ, ಒತ್ತಡ ಆಗ್ತಾ ಇದ್ದೀರಿ. ಅದು ಕೂಡ ನಿಗಮದ ಅಧ್ಯಕ್ಷ 40 ದಿನ ಹಾಕಬೇಕು. ನೈತಿಕತೆ ದಲಿತರ ಪರವಾದ ದುರ್ಬಳಕೆ ಮಾಡಿದ್ದೀರಿ ನೀವು. ಕೇಳಿ, ಪ್ರೇರಿತವಾದ ಮಾತನ್ನ ಬಿಟ್ಟು ದಲಿತರ ಬಗ್ಗೆ ಮೊಸಳೆ ಕಣ್ಣೀರನ್ನ ಬಿಡಿಸು, SCP TSP ಕಾಯ್ದೆ ಮಾಡ್ಬೇಕು ಅನ್ನೋದು ಬರಲೇ ಇಲ್ವಾ ಇವ್ರಿಗೆ? 15,000 ಕೋಟಿ 15,000 ಕೋಟಿ 1932 ರೌಂಡ್ ಟೇಬಲ್ ಕಾನ್ಫರೆನ್ಸ್ ಬಾಬಾ ಸಾಹೇಬ್ ಬ್ರಿಟಿಷರ ಮುಂದೆ ವಾದ ಮಾಡಿದ್ದಾರೆ. ಏನ್ ಕೊಡ್ಬೇಕು? 10 ವರ್ಷಕ್ಕೆ ಕೇಂದ್ರ ಸರ್ಕಾರದಲ್ಲಿ ಇದ್ದಾರೆ.
ಯಾಕೆ ಇವರು ದಲಿತರ ಬಗ್ಗೆ ರಾಜಕೀಯವಾಗಿ ಮಾತಾಡ್ತೀರಿ? ರಾಜಕೀಯ ನೀವು ಮಾತಾಡಿ. 15,000 ಕೋಟಿ ಮಾಡಿದ್ರಲ್ಲ, ಗ್ಯಾರಂಟಿ. ನಿಮಗೆ ಯಾವ ಗೋಬಿ ನಿಗಮದಲ್ಲಿ ನಿಮ್ಮದೇ ಆದಂತ ಒಬ್ಬ ಶಾಸಕನ ಮೇಲೆ ಎಫ್ಐಆರ್ ಆಗಿದೆ. ಅದನ್ನ ಹೇಳ್ತೀವಿ ಆಮೇಲೆ. ನೀವು ಏನು ನಡೆದಿದೆ ವ್ಯವಹಾರಗಳು ಹೇಳೋದಕ್ಕೆ ಮಾನ್ಯ ಎಲ್ಲ ಸದಸ್ಯರಿಗೂ ಅಧಿಕಾರ ಇದೆ, ನಿಮಗೆ ಹಕ್ಕಿದೆ. ನೀವು ಮಾತಾಡಿ, ರಾಜಕೀಯ ಪ್ರೇರಣೆಗೊಳಿಸಬೇಡಿ, ಜಾತಿಯನ್ನು ಬಳಸಬೇಡಿ. ನೀವು ಇವನ್ನ ಮತ್ತೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.